ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತನು ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ನಾನು ನ್ಯೂ ಡಿಸೈನ್ ಟ್ರೈ ಮಾಡ್ತಾ ಇದ್ದೀನಿ. ಇದಕ್ಕೆ ಮೊದಲು ಬಟ್ಟೆ ಜೊತೆ ಸೇರಿಸಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಥ್ರೆಡ್ನ. ನಂತರ 5 ಚೈನ್ ಹಾಕ್ಕೊಂಡು ನೋಡಿ ಬಟ್ಟೆಗೆ ಎಲ್ಲಿ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಸೇರಿಸಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಬಟ್ಟೆಗೆ ಸೇರಿಸಿ ಲಾಕ್ ಮಾಡ್ಕೊಂಡ್ಮೇಲೆ ಮತ್ತು ಇವಾಗ ನಾನು 5 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. 1 ಚೈನ್, 2 ಚೈನ್, 3 ಚೈನ್, 4 ಚೈನ್, 5 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಬಟ್ಟೆಗೆ ಸೇರಿಸಿ ಲಾಕ್ ಮಾಡಿ ಮತ್ತೆ 5 ಚೈನ್ ಹಾಕ್ಕೊಂಡು ನೋಡಿ ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ನೋಡಿಕೊಂಡು ಬಟ್ಟೆಗೆ ಸೇರಿಸಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಂಡ್ಮೇಲೆ ದಾರಾನ ಸ್ವಲ್ಪ ಜಾಸ್ತಿ ಎಳ್ಕೊಂಡು ಅದಕ್ಕೆ ರಿಂಗ್ ಬೀಡನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ದಾರಾನ ಸ್ವಲ್ಪ ಜಾಸ್ತಿ ಎಳ್ಕೊಂಡು ಚಿಕ್ಕದಾಗಿರೋ ರಿಂಗ್ ಬೀಡ್ ಇಟ್ಕೊಂಡು ಬೀಡ್ ಒಳಗಡೆ ಹೋಗಿ ದಾರ ಅಂತಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿದ ಮೇಲೆ ನಂತರ ಅದರ ಪಕ್ಕದಲ್ಲೇ ಮತ್ತೊಮ್ಮೆ ರಿಂಗ್ ಬೀಡ್ಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ರಿಂಗ್ ಬೀಡ್ ಒಳಗಡೆ ಹೋಗಿ ದಾರ ಅಂತಂದು ಎರಡನ್ನು ಸೇರಿಸಿ ಒಂದು ಮಾಡ್ಕೊಳ್ತಾ ಇದ್ದೀನಿ. ಇವಾಗ 3rd ಲಾಕ್ ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, 3rd ಲಾಕ್ ಹಾಕಿದ ಮೇಲೆ ದಾರಾನ ಸ್ವಲ್ಪ ಜಾಸ್ತಿ ಎಳ್ಕೊಂಡು ಅದಕ್ಕೆ ಚಿಕ್ಕ ಗೋಲ್ಡನ್ ಕಲರ್ ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡ್ಮೇಲೆ ಮತ್ತೆ ಇವಾಗ ಸೂಜಿ ಮೇಲೆ ದಾರ ತಗೊಂಡು ನೋಡಿ ಸೂಜಿ ಮೇಲೆ ದಾರ ತಗೊಂಡು ರಿಂಗ್ ಬೀಡ್ ಒಳಗಡೆ ಹೋಗಿ ದಾರ ಅಂತಂದು ಎರಡನ್ನು ಸೇರಿಸಿ ಒಂದು ಮಾಡಬೇಕು ಮತ್ತು ಎರಡನ್ನು ಸೇರಿಸಿ ಒಂದು ಮಾಡಬೇಕು. ಅಂದರೆ ನಾನಿಲ್ಲಿ ಮೊದಲು ನಾಟ್ ಹಾಕಿದ್ದೆ, ಸಿಂಗಲ್ ಕ್ರೋಶೆ ಹಾಕಿದ್ದೆ ಫ್ರೆಂಡ್ಸ್. ಇವಾಗ ಡಬಲ್ ಕ್ರೋಶೆಟ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ದಾರಾನ ಸ್ವಲ್ಪ ಜಾಸ್ತಿ ಎಳ್ಕೊಂಡು ಚಿಕ್ಕ ಬೀಡನ್ನ ಇನ್ಸರ್ಟ್ ಮಾಡಿ ಸೂಜಿ ಮೇಲೆ ದಾರ ತಗೊಂಡು ರಿಂಗ್ ಬೀಡ್ ಒಳಗಡೆ ಹೋಗಿ ದಾರ ಅಂತಂದು ಎರಡನ್ನು ಸೇರಿಸಿ ಒಂದು ಮಾಡ್ತಾಯಿದ್ದೀನಿ ಮತ್ತು ಎರಡನ್ನು ಸೇರಿಸಿ ಒಂದು ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಒಂದು ಡಬಲ್ ಕ್ರೋಶೆಟ್ ಮತ್ತು ಒಂದು ಬೀಡ್ ಮತ್ತು ಒಂದು ಡಬಲ್ ಕ್ರೋಶೆಟ್ ಮತ್ತು ಒಂದು ಬೀಡ್ ಈ ರೀತಿಯಾಗಿ ಸೇರಿಸ್ತಾ ಬರ್ತಾಯಿದ್ದೀನಿ. ನೋಡಿ ಇವಾಗ ನಾನು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಸೂಜಿ ಮೇಲೆ ದಾರ ತಗೊಂಡು ರಿಂಗ್ ಒಳಗಡೆ ಹೋಗಿ ದಾರ ಅಂತಂದು ಎರಡನ್ನು ಸೇರಿಸಿ ಒಂದು ಮಾಡ್ತಾಯಿದ್ದೀನಿ ಮತ್ತು ಎರಡನ್ನು ಸೇರಿಸಿ ಒಂದು ಮಾಡ್ತಾಯಿದ್ದೀನಿ. ಇವಾಗ ಒಂದು ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಈ ಆರ್ಚ್ಗೆ ತುಂಬ ಚಿಕ್ಕ ಬೀಡನ್ನ ಯೂಸ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಾಗಾಗಿ ಥ್ರೆಡ್ ಒಳಗಡೆ ಬೀಡನ್ನ ಇನ್ಸರ್ಟ್ ಮಾಡಬೇಕಾದ್ರೆ ಸ್ವಲ್ಪ ಥ್ರೆಡ್ ಆಚೆ ಈಚೆ ಆಗುತ್ತೆ. ಹಾಗಾಗಿ ನೀಟಾಗಿ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಥ್ರೆಡ್ ಕಟ್ ಆಗುತ್ತೆ ಫ್ರೆಂಡ್ಸ್. ನೋಡಿ ಇವಾಗ ಮತ್ತೆ ನಾನು ಡಬಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ ಬೀಡ್ ಸೇರಿಸಿದ ಮೇಲೆ. ಇವಾಗ ಡಬಲ್ ಕ್ರೋಶೆಟ್ ಹಾಕಿದ ಮೇಲೆ ಮತ್ತೆ ಸ್ವಲ್ಪ ದಾರಾನ ಜಾಸ್ತಿ ತೊಗೊಂಡು ಅದಕ್ಕೆ ಚಿಕ್ಕ ಬೀಡನ್ನ ಇನ್ಸರ್ಟ್ ಮಾಡಿ ಸೂಜಿ ಮೇಲೆ ದಾರ ತೊಗೊಂಡು ರಿಂಗ್ ಒಳಗಡೆ ಹೋಗಿ ದಾರ ಅಂತಂದು ಎರಡನ್ನು ಸೇರಿಸಿ ಒಂದು ಮಾಡ್ತಾಯಿದ್ದೀನಿ ಮತ್ತು ಎರಡನ್ನು ಸೇರಿಸಿ ಒಂದು ಮಾಡ್ತಾಯಿದ್ದೀನಿ. ನಂತರ ಮತ್ತೊಂದು ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಸ್ವಲ್ಪ ಥ್ರೆಡ್ನ ಬಿಗಿಯಾಗಿ ಹಿಡ್ಕೊಂಡು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ನೋಡಿ ಸೂಜಿ ಮೇಲೆ ದಾರ ತೊಗೊಂಡು ರಿಂಗ್ ಒಳಗಡೆ ಹೋಗಿ ದಾರ ಅಂತಂದು ಎರಡನ್ನು ಸೇರಿಸಿ ಒಂದು ಮತ್ತು ಎರಡನ್ನು ಸೇರಿಸಿ ಒಂದು ಮತ್ತು ಒಂದು ಬೀಡ್ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಡಿಸೈನ್ ತುಂಬಾ ಈಸಿಯಾಗಿದೆ ಫ್ರೆಂಡ್ಸ್, ನೀವು ಒಮ್ಮೆ ಖಂಡಿತವಾಗ್ಲೂ ಟ್ರೈ ಮಾಡಿ. ನೋಡಿ ಇವಾಗ ನಾನು ಸೂಜಿ ಮೇಲೆ 2 ಸಾರಿ ದಾರಾನ ತೊಗೊಂಡು ರಿಂಗ್ ಒಳಗಡೆ ಹೋಗಿ ದಾರ ಅಂತಂದು ಎರಡನ್ನು ಸೇರಿಸಿ ಒಂದು, ಎರಡನ್ನು ಸೇರಿಸಿ ಒಂದು ಮತ್ತು ಎರಡನ್ನು ಸೇರಿಸಿ ಒಂದು, ಅಂದರೆ ನಾನಿಲ್ಲಿ ತ್ರಿಬಲ್ ಕ್ರೋಶೆಟ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ 1 2 3 4 5 6 7 ಒಟ್ಟಿನಲ್ಲಿ 7 ಬೀಡ್ಗಳನ್ನ ಸೇರಿಸಿದ್ದೀನಿ. ಇನ್ನೊಮ್ಮೆ ತ್ರಿಬಲ್ ಕ್ರೋಶೆಟ್ ಹಾಕ್ಕೊಂಡು ಇನ್ನೊಂದು ಬೀಡನ್ನ ಇನ್ಸರ್ಟ್ ಮಾಡ್ತೀನಿ ಫ್ರೆಂಡ್ಸ್. ಅಂದರೆ ನಾನಿಲ್ಲಿ ಒಟ್ಟು 8 ಬೀಡ್ಗಳನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ, ಅಂದರೆ ಶೇಪ್ ಕರೆಕ್ಟಾಗಿ ಬರಲಿ ಅಂತ. ನೋಡಿ ಒಂದು ತ್ರಿಬಲ್ ಕ್ರೋಶೆಟ್ ಹಾಕ್ಕೊಂಡು ಒಂದು ಸಿಂಗಲ್ ಚೈನ್ ಹಾಕಿ ಆ ಸಿಂಗಲ್ ಚೈನ್ಗೆ ಮತ್ತೊಂದು ಚಿಕ್ಕ ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಚಿಕ್ಕ ಬೀಡ್ ಸೇರಿಸ್ಕೊಂಡು ಮತ್ತು ಬೀಡ್ ಲಾಕ್ ಮಾಡಿಕೊಂಡು ನೋಡಿ ಬೀಡ್ ಲಾಕ್ ಮಾಡಿಕೊಂಡು ಮತ್ತು ಇವಾಗ ನಾನು ಟೋಟಲಿ 8 ಬೀಡ್ಗಳನ್ನ ಸೇರಿಸ್ಕೊಂಡಿದ್ದೀನಿ. ಇವಾಗ ಕೊನೆಯದು ತ್ರಿಬಲ್ ಕ್ರೋಶೆಟ್ ಇರುತ್ತೆ ಅಲ್ಲ ಫ್ರೆಂಡ್ಸ್, ಆ ತ್ರಿಬಲ್ ಕ್ರೋಶೆಟ್ಗೆ ನಾನಿವಾಗ ಲಾಕ್ ಮಾಡ್ತಾಯಿದ್ದೀನಿ. ನೋಡಿ 1 ಲಾಕ್, 2nd ಲಾಕ್, 3rd ಲಾಕ್. ನೋಡಿ ತ್ರಿಬಲ್ ಕ್ರೋಶೆಟ್ ಒಳಗಡೆ ಹೋಗಿ ದಾರ ಅಂತಂದು ಎರಡನ್ನು ಸೇರಿಸಿ ಒಂದು ಮಾಡ್ತಾಯಿದ್ದೀನಿ ಮತ್ತು ತ್ರಿಬಲ್ ಕ್ರೋಶೆಟ್ ಒಳಗಡೆ ಹೋಗಿ ದಾರ ಅಂತಂದು ಎರಡನ್ನು ಸೇರಿಸಿ ಒಂದು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಾನು ಇಲ್ಲಿ ಒಟ್ಟು 6 ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ತ್ರಿಬಲ್ ಕ್ರೋಶೆಟ್ಗೆ 6 ಸಿಂಗಲ್ ಕ್ರೋಶೆಟ್ನ ಹಾಕ್ಕೊಂಡು ನೋಡಿ, ಅಂದರೆ
ಆರ್ಚ್ ತುಂಬಾ ನೀಟಾಗಿ ಬಂದಿದೆ. ನಂತರ ಈ ರಿಂಗ್ ಬೀಡ್ ಇರುತ್ತೆ ಅಲ್ವಾ, ಅದಕ್ಕೆ ಲಾಕ್ ಮಾಡ್ತಾ ಹೋಗಬೇಕು. ನೋಡಿ, ರಿಂಗ್ ಒಳಗಡೆ ಹೋಗಿ ದಾರ ಅಂತಂದು ಎರಡನ್ನು ಸೇರಿಸಿ ಒಂದು ಮಾಡ್ತಾಯಿದ್ದೀನಿ. ಬೀಡ್ ಒಳಗಡೆ ಹೋಗಿ ದಾರ ಅಂತಂದು ಎರಡನ್ನು ಸೇರಿಸಿ ಒಂದು ಮಾಡಬೇಕು. ಇದೇ ಥರ ಹಾಕ್ತಾ ಹೋಗಬೇಕು. ನೋಡಿ ಫ್ರೆಂಡ್ಸ್, ಈ ಆರ್ಚ್ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ, ತುಂಬಾ ಈಸಿಯಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ. ಅರ್ಥ ಆಗಿದೆ ಅಲ್ವಾ? ಹಾಗೆ ನನ್ನ ಈ ಆರ್ಚ್ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ, ಇದೇ ಥರ ರಿಂಗ್ಗೆ ಲಾಕ್ ಮಾಡ್ತಾ ಬರಬೇಕು. ನೋಡಿ, ಸ್ವಲ್ಪ ಥ್ರೆಡ್ನ ಹಿಂದಕ್ಕೆ ಜರುಗಿಸ್ಕೊಂಡು ಕಂಪ್ಲೀಟ್ ರಿಂಗ್ ಕವರ್ ಆಗೋವರೆಗೂ ಲಾಕ್ ಮಾಡಬೇಕು. ನಾನಿಲ್ಲಿ ಒಟ್ಟು 10 ಲಾಕ್ಗಳನ್ನ ಮಾಡ್ತಾಯಿದ್ದೀನಿ ರಿಂಗ್ ಕವರ್ ಆಗಲಿ ಅಂತ. ನಾನಿಲ್ಲಿ ಚಿಕ್ಕ ರಿಂಗ್ನ ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಬಿಗ್ ಸೈಜ್ ರಿಂಗ್ನ ಕೂಡ ಯೂಸ್ ಮಾಡ್ಕೊಳ್ಬೋದು. ನೋಡಿ, ದಾರನ ಸ್ವಲ್ಪ ಜರುಗಿಸ್ಬಿಟ್ಟು ಚಿಕ್ಕ ಗ್ಯಾಪ್ ಬರುತ್ತೆ ಅಲ್ವಾ, ಅದರಲ್ಲೂ ಕೂಡ ನಾವು ಇಲ್ಲಿ ಲಾಕ್ನ ಮಾಡ್ತಾ ಬರಬೇಕು. ಅಂದರೆ ಆರ್ಚ್ ನೀಟಾಗಿ ಕಾಣಿಸುತ್ತೆ, ಎಲ್ಲೂ ರಿಂಗ್ ಕಾಣಬಾರ್ದು ಫ್ರೆಂಡ್ಸ್. ನೋಡಿ, ಈ ರೀತಿಯಾಗಿ ಬರುತ್ತೆ. ರಿಂಗ್ ಕವರ್ ಮಾಡಿದ ಮೇಲೆ ನೋಡಿ, ಇವಾಗ ನಾವು ಕೊನೆಯದಾಗಿ ಬಟ್ಟೆಗೆ ಸೇರಿಸಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಬಟ್ಟೆಗೆ ಸೇರಿಸಿ ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ ಮೊದಲಿನ ಥರ 5 ಚೈನ್ ಲಾಕ್, 5 ಚೈನ್ ಲಾಕ್, 5 ಚೈನ್ ಲಾಕ್ 3 ಟೈಮ್ ಹಾಕಿ ಮತ್ತೆ ಇದೇ ಥರ ಆರ್ಚ್ನ ಹಾಕ್ಕೊಳ್ಬೇಕು ಫ್ರೆಂಡ್ಸ್. ಅರ್ಥ ಆಗಿಲ್ಲ ಅಂದರೆ ವಿಡಿಯೋನ ಮತ್ತೆ ಮೊದಲಿಂದ ಸ್ಲೋ ಆಗಿ ಇಟ್ಕೊಂಡು ನೋಡಿ ಫ್ರೆಂಡ್ಸ್, ಅರ್ಥ ಆಗುತ್ತೆ. ಡಿಸೈನ್ ತುಂಬಾ ಈಸಿಯಾಗಿದೆ, ತುಂಬಾ ಚೆನ್ನಾಗಿದೆ ಕೂಡ. ಇಲ್ಲಿ ನಾನು 5 ಚೈನ್ ಲಾಕ್, 5 ಚೈನ್ ಲಾಕ್ 3 ಟೈಮ್ಸ್ ಹಾಕಿದ್ದೀನಿ ಅಲ್ವಾ ಫ್ರೆಂಡ್ಸ್. ಒಂದು ಆರ್ಚ್ ಆಗಿದ್ಮೇಲೆ ಆ 3 ಟೈಮ್ಸ್ ಹಾಕಿರೋದ್ರಲ್ಲಿ ಮಿಡ್ಲಲ್ಲಿ ಅಂದರೆ ನಡುವಿನ ಮನೆಯಲ್ಲಿ ನಾವು ಕುಚ್ಚನ್ನ ಹಾಕಬೇಕು ಫ್ರೆಂಡ್ಸ್. ನಿಮಗೆ ಬೇಕಾದರೆ 3 ಮನೆಯಲ್ಲಿ ಹಾಕ್ಬೋದು, ಬಟ್ ಕುಚ್ಚು ಆರ್ಚ್ ಇರುತ್ತಲ್ವ, ಅಷ್ಟು ಲುಕ್ ಕಾಣಿಸೋದಿಲ್ಲ. ಮಿಡ್ಲಲ್ಲಿರೋ ಮನೆಗೆ ಮಾತ್ರ ಕುಚ್ಚು ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ. ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ತುಂಬಾ ಈಸಿಯಾಗಿರುವಂಥ ಡಿಸೈನ್ ಫ್ರೆಂಡ್ಸ್. ಇದು ಒಂದೇ ದಿನದಲ್ಲಿ ಹಾಕಿ ಮುಗಿಸ್ಬೋದು. ಇದಕ್ಕೆ ಪ್ರೈಸ್ ಅಂದರೆ 450 to 500 ಆಗುತ್ತೆ. ನೋಡಿ, ಆರ್ಚ್ ಕಂಪ್ಲೀಟ್ ಆಗಿದ ಈ ರೀತಿಯಾಗಿ ಬಂತು. ಇದಕ್ಕೆ ನಾವು ಮಿಡ್ಲಲ್ಲಿ ಕುಚ್ಚು ಕಟ್ಟಿದ ಮೇಲೆ ಹೇಗೆ ಕಾಣಿಸುತ್ತೆ ಅಂತ ನೋಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಫೈನಲ್ ಲುಕ್ ಈ ಥರ ಇದೆ. ತುಂಬ ಚೆನ್ನಾಗಿ ಬಂದಿದೆ. ನನ್ನ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು.